ಹಾಯ್ ಆಲ್, ಇದು ನನ್ನ ಫಸ್ಟ್ ವ್ಲಾಗ್. ಸೊ ನಾವು ತಿರುಪತಿಗೆ ಹೋಗಿದ್ವಿ, ಅದನ್ನೇ ಮಾಡ್ತಾ ಇದ್ದೀನಿ. ನಾವು ಬೆಳಗ್ಗೆ 4 ಗಂಟೆ ಹಂಗೆ ಮನೆ ಬಿಟ್ವಿ. 5 ಗಂಟೆಗೆ ಬಸ್ ಇತ್ತು. ಸೊ ಬೆಂಗಳೂರಿಂದ 5 ಅವರ್ಸ್ ಜರ್ನಿ. ಹೀಗಾಗಿ ಬಸ್ಸಲ್ಲಿ ನನ್ನ ಮಗ ಆಟ ಆಡಿಕೊಂಡು ಹೀಗೆ ಮಾಡಿಕೊಂಡು 10 ಗಂಟೆ ಹಂಗೆ ತಿರುಪತಿ ಮುಟ್ಟಿದ್ವಿ. ತಿರುಪತಿಯಿಂದ ತಿರುಮಲಕ್ಕೆ ನಾವು ಜೀಪಲ್ಲಿ ಹೋದ್ವಿ. ಫುಲ್ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ನಾವು. ಸೊ ಇದು ಎಂಟ್ರೆನ್ಸ್ ಬಂದುಬಿಟ್ಟು ಕ್ಯೂ ತುಂಬ ಇತ್ತು. ಅಲ್ಲಿ ಯಾವಾಗಲೂ ಗದ್ದಲ ಇರುತ್ತೆ, ನಿಮ್ಗೆ ಗೊತ್ತಿದ್ದಂಗೆ. ಹಾಗೆ ಎಲ್ಲ ಚೆಕಿಂಗ್ ಮುಗಿಸ್ಕೊಂಡು ನೆಕ್ಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟು ನಾವು ಶ್ರೀವಾರಿ ಪಾದಲ್ಲೂ ನೋಡ್ಕೊಂಡ್ವಿ. ತಿರುಪತಿ ದೇವರು ಇಲ್ಲೇ ಫಸ್ಟ್ ಬಂದು ಭೂಮಿಯಲ್ಲಿ ನಿಂತಿದ್ದು ಅಂತ. ಕೆಳಗೆ ಬಂದುಬಿಟ್ಟು ಸ್ವಲ್ಪ ಆರತಿ ಮಾಡಿಕೊಂಡು ನೆಕ್ಸ್ಟ್ ಬಂದಿದ್ದು ಚಕ್ರತೀರ್ಥ ಅಂತ. ಇಲ್ಲಿ ಅರೌಂಡ್ 200 to 300 ಸ್ಟೆಪ್ಸ್ ಇದೆ, ಕೆಳಗೆ ಇಳ್ಕೊಂಡು ಹೋಗಬೇಕು. ಹಾಗೆಯೇ ಅಕ್ಕಪಕ್ಕದಲ್ಲೆಲ್ಲ ತುಂಬ ಅಂಗಡಿಗಳಿತ್ತು, ಬೇರೆ ಬೇರೆ ಸಾಮಾನುಗಳೆಲ್ಲ, ಆಟಿಕೆ ಸಾಮಾನು, ಬಟ್ಟೆ ಈ ಥರದ್ದೆಲ್ಲ ಇತ್ತು. ಹಾಗೆ ನನ್ನ ಮಗನ ಸ್ವಲ್ಪ ಆಟ ಆಡಿಸ್ಕೊಂಡು ಸ್ವಲ್ಪ ಎತ್ಕೊಂಡು ಸ್ವಲ್ಪ ಹೊತ್ತು ನಡ್ಕೊಂಡು ಬಂದ. ಹೀಗೆ ಕೆಳಗಡೆ ನಾವು ಚಕ್ರತೀರ್ಥನ ಮುಟ್ಟಿದ್ವಿ. ಅಲ್ಲಿ ಗುಡ್ಡದ ಮೇಲಿಂದ ನೀರು ಬೀಳುತ್ತೆ. ಹಾಗೆಯೇ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಅಲ್ಲಿ ದರ್ಶನ ಮಾಡಿಕೊಂಡು ಹಾಗೆಯೇ ಮೇಲೆ ಬಂದ್ವಿ. ಇಲ್ಲಿ ಶಿಲಾತೋರಣಂ ಅಂತ, ಇದು ವೆಂಕಟರಮಣ ಸ್ವಾಮಿ ಬಂದಾಗ ಕಲ್ಲಲ್ಲಿನೇ ತೋರಣ ಆಗಿತ್ತು ಅಂತ ಇದು ಇದೆ. ಇದು ತೋರಿಸ್ತಾ ಇದ್ದೀನಲ್ಲ, ಇದು ದಶಾವತಾರಂ ಅಂತ, ಕೊನೆಯದು ಕಲ್ಕಿ ಅವತಾರ. ಇದು ನೆಕ್ಸ್ಟ್ ಬಂದುಬಿಟ್ಟು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ, ಅಲ್ಲಿಗೆ ಹೋದ್ವಿ. ಅದ್ರ ಬಾಜುನೇ ಹಾತಿರಾಮ್ ಬಾಬಾ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಸ್ವಲ್ಪ ಹೊತ್ತು ನನ್ನ ಮಗ ಆಟ ಆಡ್ದ. ಅದಾದಮೇಲೆ ಸಂಜೆ 6 ಗಂಟೆ ಹಂಗೆ ನಾವು ದೇವ್ರ ದರ್ಶನಕ್ಕೆ ಕ್ಯೂ ಮಾಡಿದ್ವಿ. 10 ಗಂಟೆ ಅಷ್ಟರಿಗೆ ನಮಗೆ ದರ್ಶನ ಆಯಿತು. ಸೊ ದಿಸ್ ಈಸ್ ಡೇ 1.